ನಿಮಗೊಂದು ವಿಚಾರ ಗೊತ್ತಾ? ಮನೆಯಲ್ಲಿ ಸಿಗರೇಟ್ ಸೇದೋದು ಒಂದೇ, ದೇವರಿಗೆ ಊದುಬತ್ತಿ ಹಚ್ಚೋದು ಒಂದೇ ಎಂಬಂತಾಗಿದೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಅಪಾಯಕಾರಿ ಕೆಮಿಕಲ್ಗಳನ್ನ ಬಳಸಿ ಅಗರಬತ್ತಿ ತಯಾರಿಸುತ್ತಿದ್ದಾರೆ. ಅದರಲ್ಲೂ ಸಿಗರೇಟ್ಗೆ ಬಳಸುವ PM 2.5, ಬೆನ್ಸಿನ್ ಮುಂತಾದ ಕೆಮಿಕಲ್ಗಳನ್ನ ಅಗರಬತ್ತಿ ತಯಾರಿಕೆಗೂ ಕೂಡ ಬಳಸ್ತಾರೆ. ಏನಿದು ಬೆನ್ಸಿನ್? ಅಗರಬತ್ತಿ ತಯಾರಿಕೆಯಲ್ಲಿ ಬಳಸುವ ಬೆನ್ಸಿನ್ ಬಣ್ಣರಹಿತ ಸುಡುವ ಸಿಹಿವಾಸನೆಯ ದ್ರವವಾಗಿದೆ. ಇದು ನಮ್ಮ ದೇಹ ಹೊಕ್ಕರೆ ಮೂಳೆ ದೌರ್ಬಲ್ಯ, ಕ್ಯಾನ್ಸರ್, ಅಸ್ತಮಾ ಕಾಡಲಿದೆ. ಇನ್ನು PM 2.5 ಕೆಮಿಕಲ್ ಶ್ವಾಸಕೋಶದ ಒಳಗೆ ಹೋಗಿ ಅದರಲ್ಲಿರುವ ರಾಸಾಯನಿಕಗಳು ಶ್ವಾಸನಾಳ ಮತ್ತು ಶ್ವಾಸಕೋಶದ ಒಳಭಾಗದಲ್ಲಿ ಉರಿಯೂತವನ್ನ ಉಂಟು ಮಾಡುತ್ತೆ. ಇದರಿಂದ ಕೆಮ್ಮು, ಉಬ್ಬಸ ಮತ್ತು ಎದೆ ಬಿಗಿತದ ಸಮಸ್ಯೆಗಳು ಉಂಟಾಗುತ್ತೆ. ಹಾಗಾಗಿ ಆದಷ್ಟು ಪೂಜೆ ಮಾಡುವಾಗ ಆದಷ್ಟು ನೈಸರ್ಗಿಕ ವಸ್ತುಗಳಿಂದ ತಯಾರಿಸಿದ ಅಗರಬತ್ತಿಯನ್ನ ಬಳಸಿ. ಇನ್ನು ಅಗರಬತ್ತಿಯನ್ನ ಗಾಳಿ ಬರುವ ಸ್ಥಳ ಅಂದ್ರೆ ಕಿಟಕಿಯ ಪಕ್ಕ, ಬಾಗಿಲ ಬಳಿ ಹಚ್ಚಿಡಿ. ಇದರಿಂದ ಅಷ್ಟು ಸುಲಭವಾಗಿ ಅಗರಬತ್ತಿಯ ವಿಷ ಹೊಗೆ ನಿಮ್ಮ ದೇಹ ಸೇರೋದಿಲ್ಲ.